ನಾವಿರೋಂಥ ಜಾಗದಲ್ಲಿ ಒಂದು ಟೈಮಲ್ಲಿ ಹೆಂಗಾಗಿತ್ತು ಅಂತ ಹೇಳಿದ್ರೆ ಇಲ್ಲಿರೋಂಥ ರೈನೋಸರಸ್ಗಳು ಈ ಹಳ್ಳಿ ಜನ ಏನಿದ್ದಾರೆ ಅವ್ರಿಗೆ ಸಖತ್ ಹಿಂಸೆ ಕೊಟ್ಬಿಟ್ಟಿತ್ತು. ತೊಂದರೆ ಅಂದರೆ ಕಾಡಿಂದ ರೋಡ್ಗೆಲ್ಲ ನುಗ್ಗಿ ಸಖತ್ ಹಿಂಸೆ ಕೊಟ್ಬಿಟ್ಟಿತ್ತು. ಯಾವ ಜಾಗ ಅಂತ ತಲೆ ಕೆಡಿಸ್ಕೊಂಡ್ರ? ಎಲ್ರಿಗೂ ನಮಸ್ಕಾರ ಗುರು. ನಾವಿವತ್ತು ಕಾಜಿರಂಗ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀವಿ ಇದೇ ರೈನೋಸರಸ್ಗಳನ್ನ ನೋಡೋಕ್ಕೆ. ಈ ಪಾರ್ಕಲ್ಲಿ ಸುಮಾರು 2600 ರೈನೋಸರಸ್ ಇದ್ದಾವೆ. ಗೇಂಡಾಮೃಗ ಇದು ಅಸ್ಸಾಂನ ಪ್ರೈಡ್ ಅಂತಲೂ ಹೇಳ್ಬೋದು. ಸೊ ಇದಿರೋದು ಅಸ್ಸಾಮಲ್ಲಿ. ಸೊ ಈಗ ಬೆಳಬೆಳಗ್ಗೆನೆ ನಾವು ಬಂದಿದ್ದೀವಿ ಅದನ್ನ ನೋಡೋಕ್ಕೆ. ಅದು ಯಾವ ಮುಖಾಂತರ ಹೇಳಿ, ಜೀಪಲ್ಲ, ಎಲಿಫೆಂಟ್ ಸಫಾರಿಲಿ. ಹೌದು, ಇದು ಒಂದು ವಿಶೇಷ. ಎಲಿಫೆಂಟ್ ಮೇಲೆ ಕೂತ್ಕೊಂಡು, ಆನೆ ಮೇಲೆ ಕೂತ್ಕೊಂಡು ಆ ಸಫಾರಿನ ನೋಡೋಕೆ ಬಂದಿದ್ದೀವಿ. ಒಂದು ಮಸ್ತ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿರುತ್ತೆ. ಸೊ ಜನ ಎಲ್ಲ ನೋಡಿ ಹೋಗ್ತಾ ಇದ್ದಾರೆ ಇವಾಗ ಅದನ್ನೇ ನೋಡೋಕ್ಕೆ, ಸಫಾರಿಗೆ. ಸೊ ಬನ್ನಿ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ನೀವೇನು ಆನೆಗಳ ಸಫಾರಿ ಅಂದರೆ ಎಲಿಫೆಂಟ್ ಸಫಾರಿ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಟಿಕೆಟ್ ತೊಗೊಬೇಕಾಗುತ್ತೆ. ಇಲ್ಲಿ ಟಿಕೆಟು 2 ಟೈಪಾಗಿ ಕೊಡ್ತಾರೆ. ಆನ್ಲೈನಲ್ಲೂ ಕೊಡ್ತಾರೆ, ಆಫ್ಲೈನಲ್ಲೂ ಕೊಡ್ತಾರೆ. ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು. ಅಲ್ಲಿ 1500 ಇದೆ, ಅಲ್ಲಿ ಕನ್ಫರ್ಮ್ ಟಿಕೆಟ್ ಸಿಗುತ್ತೆ. ಆದರೆ ಇಲ್ಲಿ ಆಫ್ಲೈನ್ ಕೌಂಟ್ರ್ ಹತ್ರ ಬಂದು ತೊಗೊಬೋದು. ಇಲ್ಲಿ ಕೌಂಟ್ರ್ ಹತ್ರ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮಗೂ ಇವತ್ತು ಸಿಗ್ತಾ ಇರಲಿಲ್ಲ. ಸೊ ಬೆಳಗ್ಗೆ ಒಂದು 5 ನಿಮಿಷದ ಮುಂಚೆ ಅಷ್ಟೇ ಸಿಕ್ತು. ಸೊ ನೋಡಿರಿ, ಇದೇ ಕೌಂಟ್ರು. 5:30 6:30, 6:30 7:30 ಅಂದರೆ 2 ಇರೋದು. 5:30 6:30, 6:30 7:30 2 ಮಾತ್ರ ಆನೆ ಸಫಾರಿ ಕರ್ಕೊಂಡು ಹೋಗೋದು. ಅದಾದ್ಮೇಲೆ ಇರಲ್ಲ. ಸೊ ಯಾರನ್ನ ಬರೋರಿದ್ರೆ ಅಷ್ಟರೊಳಗಡೆನೆ ಬಂದು ತೊಗೊಬೇಕು. ಆನ್ಲೈನಲ್ಲಿ ತೊಗೊಳೋದು ಬೆಸ್ಟು ಅನಿಸುತ್ತೆ. ಬಟ್ ನಾವಿಲ್ಲಿ ಕೌಂಟ್ರ್ ಹತ್ರಕ್ಕೆ ಬಂದು ತೊಗೊಂಡ್ವಿ. ನಾವು ಆನ್ಲೈನಲ್ಲಿ ಸಿಗ್ತಾ ಇರಲಿಲ್ಲ ಡೇಟು. ಇಲ್ಲಿ ಸಿಗ್ಲೂಬೋದು, ಸಿಗ್ದಲ್ಲೂ ಇರ್ಬೋದು, 2 ಥರನೂ ಇರ್ಬೋದು. ಸೊ ನೋಡ್ಕೊಂಬನ್ನಿ. ವೀಕೆಂಡಲ್ಲಿ ಸಿಗಲ್ಲ. ನಾವು ಬಂದಿರೋದು ವೀಕ್ ಡೇ ಇವತ್ತು. ಸೊ ಬಂದು ಒಂದು 5 ನಿಮಿಷದ ಮುಂಚೆ ಅಷ್ಟೇ ಟಿಕೆಟ್ ಸಿಕ್ತು. ಸೊ ಅಂತೂ ಇಂತೂ ಸಫಾರಿ ಒಳಗಡೆಗೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಜನ ಎಲ್ಲ ನೋಡಿ ಬರ್ತಾ ಇದ್ದಾರೆ ಹಿಂದೆಗಡೆ. ಇವಾಗ ಇನ್ನೇನು ಹತ್ಲೇಬೇಕು. ಸಖತ್ ವೆಯ್ಟಿಂಗಲ್ಲಿದ್ದೀನಿ. ಯಾಕಂದರೆ ಇಷ್ಟು ದಿನ ಬರೀ ಅಂಬಾರಿನ ನೋಡ್ತಾ ಇದ್ದೆ ಆನೆ ಮೇಲೆ. ಆದರೆ ಇವತ್ತು ಅದೇ ಆನೆ ಮೇಲೆ ನಾನು ಕೂತ್ಕೊಂಡು ಸವಾರಿ ಮಾಡೋ. ಅದೇ ಆನೆ ಅಲ್ಲ, ಬಟ್ ಎಲ್ಲ ಆನೆಗಳೆಲ್ಲ ಒಂದೇ ತಾನೆ. ಜನ ಎಲ್ಲ ಫಸ್ಟ್ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಈಗ 2ನೇ ಟ್ರಿಪ್ಪಿಗೆ ಆನೆಗಳಾಗಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾವೆ ಅಲ್ಲಿ. ಅಯ್ಯೋ, ಎಷ್ಟೊಂದು ಆನೆ ಇದ್ದಾವೆ. ಓಹೋ, 15 ಇನ್ನೂ ಬರೋವು ಬರ್ತಾ ಇದ್ದಾವೆ ನಡ್ಕೊಂಡು. ಸಕ್ಕತ್ತಾಗೈತೆ. ಸೊ ನಾವಿಬ್ರು ಬಂದಿದ್ದೀವಿ, ನೋಡ್ಬೇಕು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಆನೆ ಮೇಲೆ ಕೂರ್ತಾರದೇ ಫಸ್ಟ್ ಟೈಮ್ ನಾವು. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ಸಕ್ಕರೆ ಬೈಲಲ್ಲಿ ಕೂತಿರೋ ನೆನಪು. ಅದು ಎಲ್ಲಿ 1 ನಿಮಿಷ ಹಿಂಗೆ 10 ಸೂಟ್ ಇಳಿಸ್ತಾರಲ್ಲ ಅದು. ಆದ್ರೆ ಇದು 1 ಅವರ್ ಸಫಾರಿ ಹೋಗ್ತಾ ಇರೋದು ನಾವು. ನೋಡಿ, ಅವ್ರು ಹೇಳಿದ ಮಾತನ್ನ ಎಷ್ಟು ಚೆನ್ನಾಗಿ ಕೇಳ್ತಾ ಇದಾವೆ ಅಂತ ಆನೆಗಳು. ಅವ್ರು ಕಾಲಲ್ಲೆಲ್ಲ ಸನ್ನೆ ಮಾಡಿದ್ರೆ ಸಾಕು ಈ ಕಡೆಗೆ ಬರ್ತವೆ. ಇಲ್ಲಿಂದ ಹತ್ತಿಸ್ಕೊಂತವ್ರು ನೋಡಿ, ಇಲ್ಲಿ ಒಬ್ಬೊಬ್ರನ್ನೇ ಇಲ್ಲಿಂದ ಹತ್ತಿಸ್ಕೊಂಡು ಶುರು ಮಾಡ್ತಾರೆ. ಅವ್ರು ಹಿಂಗ್ 1 ಸೆಕೆಂಡಿಗೆ ಹಿಂಗ್ ನಿಲ್ಸ್ತಾರೆ, 1 ಸೆಕೆಂಡ್ ಹಿಂಗ್ ಎಳಿತಾರೆ. ಅಲ್ಲ, ಒಬ್ಬ ಮನುಷ್ಯನ ಕೈಲಿ ಏನೇನ್ ಮಾಡ್ಬೋದು ನೋಡ್ರಿ. ಒಂದು ಆನೆನೇ ಕಂಟ್ರೋಲ್ ಮಾಡ್ತಾರೆ. ಆದ್ರೆ 1 ಸೆಕೆಂಡ್ ಮಿಸ್ ಆಯ್ತು ಅಂದ್ರೆ ಆನೆ ಇಡೀ ಕಾಡನ್ನೇ ಕಂಟ್ರೋಲ್ ಮಾಡ್ಬಿಡ್ತದೆ. ಆಮೇಲೆ ಹಿಡ್ಕೊಂಡು ಎಷ್ಟಿದೆ, 1 ಅಲ್ಲ 2 ಅಲ್ಲ, 1 ರಚ್ಗೆ ಎದೊಳ್ತು ಅಂದ್ರೆ ಮುಗೀತು, ಇಡೀ ಕಾಡನ್ನೇ ಧ್ವಂಸ ಮಾಡಾಕ್ಬಿಡ್ತವೆ. ಬಟ್ ಎಲ್ಲ ಇವು ಇದಕ್ಕೆ ಅಂತಾನೆ ಯೂಸ್ ಮಾಡ್ತಾ ಇರೋದು ಅನ್ಸುತ್ತೆ. ಸಾಕಿರೋವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಬರೀ ಕ್ಯಾಂಪ್ಗೆ ಅಂತಾನೆ. ಅಂತೂ ಇಂತೂ ನಮ್ ಸರ್ದಿ ಬಂತು. ಅಷ್ಟೊತ್ತಿಂದ ಕಾಯ್ದ್ಮೇಲೆ ಬಂದ ನೋಡಿ ನಮ್ ಗಜರಾಜ. ಅತ್ತಪ್ಪ. भाई ये भी वो दूसरा एलिफेंट में भेजेंगे। नहीं भाई, एक ही एलिफेंट में भेजेंगे। ಓಹೋ ಹೋ ಹೋ, ಒಂದ್ ಆನೆನೆ ಬಿಟ್ಕೊಟ್ಟವ್ರೆ. ಬೈ, ಅಪ್ಕಾ ನಾಮ್? ಸಂತೋಷ್. ಸಂದನ್. ಓಕೆ, ಸಂದನ್ ಬೋಡೋರ್ ಜೊತೆಗೆ ಬೆಳಬೆಳಗ್ಗೆನೆ. ಓ ಗುರು, ಆನೆಗಳ ಬಳಗನೆ ಹೋಗ್ತಾ ಇದೆ. ಎಷ್ಟಿದೆ ನೋಡಿ ಅಲ್ಲಿ. ಅಪ್ಪ, ಎದುರುಗಡೆ ನೋಡಿ. ಇದು ಸೆಕೆಂಡ್ ಬ್ಯಾಚು. ಫಸ್ಟ್ ಬ್ಯಾಚ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾವೆ. 5:30 to 6:30 ಫಸ್ಟ್ ಬ್ಯಾಚ್ ಮುಗೀತದೆ. 6:30 to 7:30. ಓಕೆ ಬಾಯ್. ಪಾಪ ಅದಕ್ಕೂ ತೊಂದರೆ ಕೊಡಬಾರ್ದಲ್ವಾ ಗಜರಾಜನಿಗೆ. ಕಷ್ಟ ಬೀಳ್ತದೆ ಅದನ್ನು. ನಾವ್ ಲೆಕ್ಕನೇ ಇಲ್ಲ ಅದಕ್ಕೆ. ಅದ್ರ ವೆಯ್ಟ್ಗೆ ನಾವೆಲ್ಲ ಚಿಕ್ಕವರ ಅಷ್ಟೇನೆ. 750 kg ಅಂಬಾರಿನೇ ಒತ್ತೋ ಆನೆ ಇನ್ನೆಲ್ಲ 60 kg ಇರೋ ನಮ್ನೆಲ್ಲ ಆರಾಮಾಗಿ ಕುಣಿಸ್ಕೊಂಡು ಹೋಯ್ತದ ಅದು. ಓ, ನಮ್ಮಿಂದ ನೋಡಪ್ಪ ಲಾಸ್ಟ್, ಬಟ್ ನಾಟ್ ದ ಲೀಸ್ಟ್. ಅಯ್ಯೋ ಏನೋ ಇದು ಆಟ ಆಡ್ಸೋದು. ಯಾಕೆ ಝೂಮ್ ಹಾಕ್ಲಾ ಸಂದೀಪ್? ನೋಡಿ ಅಲ್ಲಿ ಬಂದಂಗೆ ರೈನೋಸರಸ್, ಕನ್ನಡದಲ್ಲಿ ಗೇಂಡಾಮೃಗ. ಗೇಂಡಾಮೃಗಗಳ ಪ್ರತ್ಯಕ್ಷ.
ಎರಡಿದೆ ಇಲ್ಲಿ. ಹೆವಿ ಇರುತ್ತೆ ಇಲ್ಲಿ. ಯಾಕಂತ ಹೇಳಿದ್ರೆ ಈ ಕಾಜಿರಂಗ ನ್ಯಾಷನಲ್ ಪಾರ್ಕು ರೈನೋಸರಸ್ಗಳಿಗಂತಾನೆ ಫೇಮಸ್ ಆಗಿರೋ ನ್ಯಾಷನಲ್ ಪಾರ್ಕ್ ಇದು. ಸುಮಾರು ಒಂದು 2,500ದಿಂದ 2,600 ರೈನೋಸರಸ್ ಇದೆ ಈ ಕಾಡಲ್ಲಿ. ಅಷ್ಟು ವೈಲ್ಡ್ ಲೈಫ್ ರಿಸರ್ವ್ ಅಷ್ಟು ಹೊಂದಿರೋಂಥ ಇದು ಏಷ್ಯಾದಲ್ಲೇ 3ನೇ ಲಾರ್ಜೆಸ್ಟ್ ರಿಸರ್ವ್ ಇಷ್ಟೊಂದು ರೈನೋಸರಸ್ ಇರೋದು ಅಂತ. ಮತ್ತೆ ಟೈಗರ್ ರಿಸರ್ವ್ ಕೂಡ ಇದ್ರಲ್ಲಿ ಜಾಸ್ತಿ ಇದೆ. ಎಲ್ಲದ್ರಲ್ಲೂ ಜಾಸ್ತಿ ಇದೆ. ದೊಡ್ಡ ಫಾರೆಸ್ಟ್ ಇದು, ದಟ್ಟವಾದ ಕಾಡು ಫಾರೆಸ್ಟ್. ಯಪ್ಪ, ನಮ್ಗೆ ಈ ಫಾರೆಸ್ಟ್ ಬರ್ಬೇಕಾದ್ರೆ ಎಷ್ಟೊಂದು ಇದು ಒಂದು 50 ಕಿಲೋಮೀಟರ್ ಇಂದಾನೆ ಫಾರೆಸ್ಟ್ ರೋಡ್ ಅಂತ ಹಾಕಿದ್ದಾರೆ. ಸೊ ಆನಿಮಲ್ಸ್ ಕ್ರಾಸಿಂಗ್ ಆಗುತ್ತೆ ಅಂತ ಅಲ್ಲಿಂದಾನು ನೋಡ್ಕೊಂಡ್ ಬಂದ್ವಿ. ಜಿಂಕೆ ಹಿಂಗೆ ಎಲ್ಲಾ ತರ ಪ್ರಾಣಿಗಳು ಕಾಣಿಸ್ತು ರೋಡಲ್ಲೇನೆ. ಬಟ್ ಇಲ್ಲಿಗೆ ಒಳಗಡೆ ಬಂದ್ಮೇಲೆ ಗೊತ್ತಾಯ್ತು ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ. ಒಳಗಡೆ ಹೋಗ್ತಾ ಹೇಳಿದ್ರೆ ಬೇರೆ ಬೇರೆ ತರದ ಪ್ರಾಣಿಗಳನ್ನ ನೋಡ್ತೀವಿ. ಹೌದು, ಆಲ್ಮೋಸ್ಟ್ ಇಲ್ಲಿ ಒಂದು ಗೇಂಡಾಮೃಗ ಮೇಲು 730 ಐತೆ. ಫೀಮೇಲ್ ಬಂದು ಒಂದು ಅಂದರೆ ಮೇಲ್ಗಿಂತ ಫೀಮೇಲೇ ಜಾಸ್ತಿ ಐತೆ. 900ವರೆಗೂ ಬರುತ್ತೆ ಫೀಮೇಲು. ಇನ್ನು ಮಿಕ್ಕಿದ್ದು ಆ ತಳಿನೂ ಅಲ್ಲ ಈ ತಳಿನೂ ಅಲ್ಲ, ಮಿಕ್ಸ್ ತಳಿ ಎಲ್ಲ ಐತೆ. ಮಿಕ್ಸ್ ತಳಿಗಳಿದಾವೆ. ಎಷ್ಟೊಂಥರ ವಿಧಾನ ಚಿಕ್ಕದು ಅಂದ್ರೆ ಇಲ್ಲಿ ಡಿವೈಡ್ ಕೂಡ ಮಾಡಿದ್ದಾರೆ ಇವರು. ಸೆನ್ಸಸ್ ಪ್ರಕಾರ ಇವರು ಒಂದು ಲೆಕ್ಕಾಚಾರ ಕೊಟ್ಟಿದ್ದಾರೆ 2600ಅಲ್ಲಿ. ಅದೇ ಮೇಲ್ ಇಷ್ಟು ಫೀಮೇಲ್ ಇಷ್ಟು ಅಂತೇಳಿ. ಮತ್ತೆ ಆಂಟಿ ಪೋಚಿಂಗ್ ಸೆಂಟರ್ ಕೂಡ ಜಾಸ್ತಿ ಇದಾವೆ ಇಲ್ಲಿ. ಪ್ರತಿಯೊಂದು ಹೆವಿ ಸೆಕ್ಯೂರ್ ಆಗಿ ಇಟ್ಕೊಂಡಿದ್ದಾರೆ ಇಲ್ಲಿ, ಏನೇ ಒಂದು ತೊಂದರೆ ಆಗ್ಬಾರ್ದು ಪ್ರಾಣಿಗಳಿಗೆ ಅಂತೇಳಿ. ಸಿಸ್ಟಮ್ ಕೂಡ ಹಂಗೆ ಇದೆ. ಇವರು ನಾವು ಒಳಗಡೆ ಬರ್ಬೇಕಾದ್ರೂ ಹೆವಿ ಚೆಕಿಂಗ್ ಇತ್ತು ನಮ್ಗೆ. ಅದೇ ಪ್ರಾಣಿಗಳನ್ನ ಏನು ತೊಂದರೆ ಕೊಡಂಗಿಲ್ಲ, ಬಟ್ ಏನನ್ನ ತಗೊಂಬಂದ್ಬಿಟ್ಟಿರ್ತಾರೆ ಒಳಗಡೆಗೆ. ಫೀಡ್ ಮಾಡಂಗಿಲ್ಲ ಅಂತೇಳಿ ಏನೇನೋ ಎಲ್ಲ ರೂಲ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ಇಷ್ಟ ಆಯ್ತು ಇವ್ರದ್ದೊಂದು ಇನಿಷಿಯೇಟಿವ್ ಏನ್ ತಗೊಂಡಿದ್ದಾರೆ ಅದನ್ನ. ಆರಾಮಾಗಿ ತಿನ್ನು. ಅಯ್ಯೋ ಶಬಾಷ್. ಏನ್ ಗುರು ಪವರ್ ಇದ್ರದ್ದು. ಅಯ್ಯೋ ಗಿಡನೇ ಮುರಿದಾಕ್ಬಿಡ್ತಲ್ಲ. ಆರಾಮಾಗಿ ತಿನ್ನಪ್ಪ. ನೀನ್ ಆರಾಮಾಗಿ ತಿಂದ್ರೆ ನಾವು ಆರಾಮಾಗಿ ಹೋಗಕ್ಕಾಗದು ಇಲ್ಲಿಂದ. ಇಲ್ಲ ಅಂದ್ರೆ ಮುಗೀತಷ್ಟೇ ಕತೆ. ಅಲ್ಲ ರೆಂಬೆನೆ ಮುರಿದಾಕ್ಬಿಡ್ತಲ್ಲ ಇದು. ಸೆಕೆಂಡಿಗೆ ರೆಂಬೆನೆ ಮುರಿದಾಕ್ಬಿಡ್ತತ್ತ. ಸೊ ಇದೊಂದು ಇನ್ಫಾರ್ಮೇಶನು. ಏನಾದ್ರು ಈ ಸಫಾರಿಗೆ ಬರಬೇಕು ಅಂತಿರೋರು, ವಿಸಿಟ್ ಮಾಡಬೇಕು ಅಂತಿರೋರು, ಇದು ಬರೀ ಬೆಳಗ್ಗೆ ಟೈಮ್ ಮಾತ್ರ ಇರುತ್ತೆ. 5:30ಇಂದ 6:30, 6:30ಇಂದ 7:30. ಅದಾಗ್ತಿದಂಗೆ ಇವನ್ನೆಲ್ಲ ತೊಗೊಂಡೋಗಿ ತಿರ್ಗಾ ಕಾಡಿಗೆ ಬಿಟ್ಬಿಡ್ತಾರಂತೆ ಊಟನ ಹಾಕಿ. ಈ ಕಾಡೇ ಫೇಮಸ್ ಆಗಿರೋದು ಗೇಂಡಾಮೃಗದಿಂದ. ಹತ್ರದಲ್ಲಿ ಒಂದು ನಿಂತ್ಕೊಂಡೈತೆ, ಅಲ್ಲಿ ಮುಂದೆ ಕಾಣ್ತಾರವ ನಿಮಗೆ, ತುಂಬ ಹತ್ರದಲ್ಲೈತೆ. ಇನ್ನೊಂದು ಏನಂದರೆ ಈ ಫಾರೆಸ್ಟ್ ಅವರು ಅದ್ರದ್ದು ಕೊಂಬಿದೆಯಲ್ಲ, ಸೊ ಆ ಕೊಂಬು ಅದ್ರದ್ದು ಬೆಳೆದ್ಬಿಟ್ಟು ಅದಕ್ಕೆ ಚುಚ್ಕೊಂಡ್ಬಿಡುತ್ತೆ. ಸೊ ಅದಕ್ಕೇ ಸರಿಯಾದ ಟೈಮ್ಗೆ ಅದನ್ನು ಕಟ್ ಮಾಡಿ, ಜಾಸ್ತಿ ಉದ್ದ ಬೆಳೆಗೆ ಬಿಡಲ್ಲ, ಕಟ್ ಮಾಡಿಬಿಡ್ತಾರೆ. ಅದಕ್ಕೆ ಚುಚ್ಕೊಂಡು ಸತ್ತೋಗೋ ಸಾಧ್ಯತೆ ಇರುತ್ತೆ ಅಂತೇಳಿ. ಹೌದು, ಅವ್ರ ಫಾರೆಸ್ಟ್ ಅವರು ಪ್ರತಿ ಸರಿ ಅಂದ್ರೆ ಅವ್ರಿಗೆ ಮಾರ್ಕಿಂಗ್ ಗೊತ್ತಿರುತ್ತಲ್ಲ ಯಾವ್ಯಾವ ವಯಸ್ಸು ಎಷ್ಟೆಷ್ಟು ಏನೇನು ಬೆಳೆಯುತ್ತೆ ಅಂತ. ಸೊ ಆ ಟೈಮ್ ಕರೆಕ್ಟ್ ನೋಡಿ ಇದಕ್ಕೂ ಕಟ್ ಮಾಡಿದ್ದಾರೆ. ಇಲ್ಲ ಅದಕ್ಕೆ ಆದ್ರೂ ಒಳ್ಳೇದಕ್ಕೋಸ್ಕರನೇ ಇದ್ರ ಸಂತತಿ ಇನ್ನೂ ಉಳ್ಸೋಣ ಅಂತೇಳಿ, ನಾಶ ಆಗ್ಬಾರ್ದು ಅಂತೇಳಿ ಅವ್ರು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಾ ಇರೋದು. ಇದು ಇಷ್ಟಿದ್ರೆ ಇಲ್ಲಿ ನೋಡಿ ಒಂಟಿ ಸಲಗ ಅಲ್ಲ, ಹೆಣ್ಣಿದು. ತುಂಬ ದೊಡ್ಡದು, ಏಜ್ ಆಗಿರ್ಬೇಕು ಇದಕ್ಕೆ. ಎದುರುಗಡೆಗೆ ನಿಮಗೆ ಕಾಣಲ್ಲ ಅಂತ ಅನ್ಸುತ್ತೆ, ಕಾಣ್ತಾ ಇರ್ಬೋದು ನೋಡಿ ಎದುರು ಇಷ್ಟವೇ ನೋಡಿ ಅಪ್ಪ. ಅಲ್ಲಿ ಫುಲ್ಲು ಕಾಣ್ತಾ ಇರೋದಲ್ಲ ಅದೇ. ಒಳ್ಳೆ ಒಂಥರ ವೆದರ್ ಮಾತ್ರ. ಕಾಡು ಮಸ್ತಾಗಿಟ್ಟಿದ್ದಾರೆ ಇಲ್ಲಂತೂ. ಹೆವಿ ದಟ್ಟವಾದ ಫಾರೆಸ್ಟ್ ಇದು. ಸೊ ಅಂತೂ ಸಫಾರಿನ ಮುಗಿಸ್ಕೊಂಡು ಬಂದ್ಬಿಟ್ವಿ ತಿರ್ಗಾ ಅದೇ ಸ್ಪಾಟ್ಗೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ಯಾವತ್ತೂ ಆನೆ ಮೇಲೆ ಕೂತ್ಕೊಂಡು ಇಷ್ಟು ದೂರ ಹೋಗಿರಲಿಲ್ಲ. ಕರ್ಕೊಂಡು ಹೋದ್ರು ಒಳಗಡೆ ಹೋಗಿದ್ವಿ. ಅಸ್ಸಾಮಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇದನ್ನ. ಹೌದು.
ಚೆನ್ನಾಗಿರುತ್ತೆ. ಒಂಥರ ಎಕ್ಸ್ಪೀರಿಯೆನ್ಸ್ ಅನ್ನೋದು ಅರ್ಲಿ ಮಾರ್ನಿಂಗು ನೇಚರ್ ಮಧ್ಯೆ ಗಜರಾಜನ ಮೇಲೆ ಹೊರಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಇದು ಇನ್ನೊಂದೇನಪ್ಪ ಅಂದರೆ ಕ್ಯಾಮ್ರಾ ತರೋರು ಬೇರೆ ಫೀಸೇ ಪೇ ಮಾಡಿ ಬರಬೇಕು, ಸುಮ್ಮನೆ ಎತ್ಕೊಂಬಂದ್ಬೇಡಿ ಒಳಗಡೆ, ಹೆವಿ ಚೆಕಿಂಗ್ ಇರುತ್ತೆ. ಒಳಗಡೆ ಎಲ್ಲ ಇಟ್ಕೊಂಡು ಸುಮ್ಮನೆ ಜುಗಾಡು ಮಾಡಿ ಇಕ್ಕಿದ್ದೀನಿ, ಅವ್ರು ನೋಡಿಲ್ಲ. ಬಟ್ ನೀವು DSLR ಇದನ್ನೆಲ್ಲ ಕ್ಯಾರಿ ಮಾಡ್ತೀರಾ ಅಂತ ಹೇಳಿದ್ರೆ ಚಾರ್ಜಸ್ ಪೇ ಮಾಡಿ ತೊಗೊಂಬರ್ಬೇಕು. ಅಲ್ಲಿ ಚೆಕಿಂಗ್ ಮಾಡ್ತಾರೆ, ಹೆವಿ ಇರುತ್ತೆ, ಇಲ್ಲಿ ಚೆಕಿಂಗ್ ಇರುತ್ತೆ ನೋಡ್ರಿ. ಅಲ್ಲಿ ಆರ್ಮಿಯವರು ಇದಾರಲ್ಲ, ಇವರು ಚೆಕ್ ಮಾಡಿ ಕಾಲು ಎತ್ಕೋಬೇಕಪ್ಪ, ಹೊಡಿತದೆ. ಪಳಗಿಸವ್ರೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಗೊನೆನೇ ಇಟ್ಟವ್ರೆ, ಇದನ್ನ ಮುಟ್ಟೋದೇ ಇಲ್ಲ. ಅದು ಇದನ್ನ ಮುಟ್ಟೋದೇ ಇಲ್ಲ. ಎಲ್ಲ ತಗೊಂಡು ಕೊಟ್ರೆ ಕೊಟ್ಟಂಗೆ. ನೀಟಾಗಿ ಇಳಿದಿದ ತಕ್ಷಣ ಫಸ್ಟು ಅದಕ್ಕೆ ಇಲ್ಲೆಲ್ಲ ತಗೊಂಡು ದುಡ್ಡೆಷ್ಟು ಅಂತ ಗೊತ್ತಿಲ್ಲ, ಒಂದೊಂದು ಚಿಪ್ಪೆ ಕೊಡ್ತಾವ್ರೆ. ಜಾರಿ ಹೆವಿ ಇರುತ್ತೆ, ಕೊಟ್ಟು ಎಲ್ಲ ಇಸ್ಕೊಂತ ಇರೋದೆ. ಅದಕ್ಕೆ ಸಫಾರಿ ವಿಡಿಯೋನ ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದೀನಿ. ಜಾಸ್ತಿ ಪ್ರಾಣಿ ಕಾಣಿಸ್ಲಿಲ್ಲ ಅಷ್ಟೇ, ಕಾಡು ಮಾತ್ರ ಹೆವಿ ದೊಡ್ಡದಿದ್ದು. ಬಟ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆನೆ ಮೇಲೆ ಕೂತ್ಕೊಂಡು ಹೋಗಿದ್ದು ಕಾಡಲ್ಲಿ. ಸೊ ಒಂದು ಮೆಸೇಜ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾಡನ್ನ ಉಳಿಸಿ, ಕಾಡು ಪ್ರಾಣಿಗಳನ್ನ ಉಳಿಸಿ. ಸೊ ಯಾವುದು ನಾಶ ಮಾಡ್ದಲೆ, ಆಮೇಲೆ ರಸ್ತೆ ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೂ ಹುಷಾರು, ಕಾಡು ಪ್ರಾಣಿಗಳಿರ್ತವೆ. ಇದೆಲ್ಲ ಉಳಿಸಿದ್ರೇ ನಮ್ಮ ನೆಕ್ಸ್ಟ್ ಜನ್ರೇಷನ್ ಆಗಿರ್ಬೋದು, ಅವರು ನೋಡ್ಬೋದು ಬಂದು, ಇಲ್ಲಾಂದರೆ ಎಲ್ಲ ಫೋಟೋಲ್ಲೇ ನೋಡಬೇಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಗುಡ್ ಬೈ ಫ್ರಮ್ ಕಾಜಿರಂಗ ಅಸ್ಸಾಂ. ಅಸ್ಸಾಂ. ಸಿಗ್ತೀನಿ.